ಟೆಂಟಡನ್ ಗಾಡಿ ಚೇಂಜ್. ನಾನು ಎನ್ಫೀಲ್ಡಿಂದ ಡೈರೆಕ್ಟ್ ಆಕ್ಸಿಸ್ ಮೇಲೆ ಜಂಪ್ ಮಾಡಿದ್ದೀನಿ ಇವಾಗ. ಓ ಗುರು, ಈ ಗಾಡಿ ಕಂಟ್ರೋಲ್ ಆಗಲ್ಲಪ್ಪ. ನನ್ನ ಎನ್ಫೀಲ್ಡ್ ಥರ ಬ್ರೇಕ್ ಹಾಕಕ್ಕೆ ಹೋದೆ. ಎಲ್ಲರಿಗೂ ನಮಸ್ಕಾರ, ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಡೇ 3 ಇದು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆಲ್ಮೋಸ್ಟ್ 6.5-7 hours ಅಂತ ಇದೆ. ಅಟ್ಲೀಸ್ಟ್ ಅಂಟಿಲ್ ಕೇರಳ ಬಾರ್ಡರ್ ಕ್ರಾಸ್ ಮಾಡಿ ಕೂರ್ಗ್ ತನಕ ಕೂರ್ಗಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ. ನೋಡೋಣ ರೈಡಿಂಗ್ ಇರುತ್ತೆ ಅಂತ. ಚಳಿ ಅಂತೇನಿಲ್ಲ, ಹೆವಿ ಶೆಕೆ ಇದೆ. ರೈಡಿಂಗ್ ಗೇರ್ಸ್ ಹಾಕೊಂಡ್ಬಿಟ್ಟು ಇನ್ನೂ ಸಿಕ್ಕಾಪಟ್ಟೆ ಶೆಕೆ ಇದೆ. ಲೆಟ್ಸ್ ಸ್ಟಾರ್ಟ್ ದ ರೈಡ್ ಆ್ಯಂಡ್ ಸಿ ಹೆಂಗಿರುತ್ತೆ ಅಂತ. ನಮ್ಮ ಗಾಡಿ ವಾರ್ಮ್ ಅಪ್ ಆಗಿದೆ ಇಷ್ಟೊತ್ತಿಗೆ. ರೈಟ್, ಟೈಮ್ ಟು ಲೀವ್ ಟು ಬ್ಯಾಂಗ್ಳೂರ್. 6-7 hours journey. Okay, let's see how it's gonna be. Okay, cool. ಓಕೆ ರೈಟ್. ಸುಮಾರು ದಿನದಲ್ಲಿ ನಾನು ನನ್ನ ಮ್ಯಾಡಾಗ್ ಲೈಟ್ಸ್ ಯೂಸ್ ಮಾಡ್ತಿದ್ದೀನಿ. ಓಕೆ, ಸೂಪರಾಗಿದೆ ಲೈಟು. ಫೋಕಸ್ ಅದು ಹಾಳಾಗಿಲ್ಲ. ಯೂಶಲಿ ಇಟ್ಟು ಕಡೆ ಎಲ್ಲ ಹಾಳಾಗುತ್ತಲ್ಲ, ಅನ್ಟಚ್ಡ್. ಸೂಪರ್. ರೈಡ್ ಸ್ಟಾರ್ಟ್ ಮಾಡಿ 30 minutes ಆಯಿತು, ಆಯಿತಾ. ಸೊ ಯಾಕೆ ಆಕ್ಸಿಲರಿ ಲೈಟ್ ಅವ್ರು ಎಕ್ಸ್ಟ್ರಾ ಲೈಟ್ಸ್ ಹಾಕ್ತೀವಲ್ಲ, ಯಾಕೆ ಇಂಪಾರ್ಟೆಂಟು ಇಂಥ ಘಾಟ್ ಸೆಕ್ಷನಲ್ಲಿ ಕತ್ಲಲ್ಲಿ ಯಾಕೆ ಇಂಪಾರ್ಟೆಂಟ ನಾನು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ. ದಿಸ್ ಈಸ್ ವಿತೌಟ್ ಆಕ್ಸಿಲರಿ ಲೈಟ್, ಏನೂ ಕಾಣಲ್ಲ. ಓಕೆ, ಆ್ಯಂಡ್ ದಿಸ್ ಈಸ್ ವಿತ್ ಆಕ್ಸಿಲರಿ ಲೈಟ್. ರೋಡ್ ಎಷ್ಟು ಕ್ಲಿಯರ್ ಕಾಣುತ್ತೆ. ಎಸ್ಪೆಷಲಿ ಇಂಥ ಟರ್ನಿಂಗ್ಸ್ ಎಲ್ಲ ಇದ್ದರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾವ ಊರಂತ ಗೊತ್ತಿಲ್ಲ, ಬಟ್ ಆಯ್ತು ಒಂದು 4-5 kilometer ಆಯಿತು ಕಂಟಿನ್ಯೂಸ್ ಈ ಥರ ಸ್ಟ್ರೀಟ್ ಲೈಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಯಾವ ಊರಂತ ಗೊತ್ತಿಲ್ಲ, ರೆಡಿ ಡೋಂಟ್ ನೋ ಯಾವ ಊರು. ಮೋಸ್ಟ್ಲಿ ಶ್ರೀಕಂಠಪುರಂ ಅಂದ್ಕೋತೀನಿ, ಬಟ್ ಡೋಂಟ್ ಕೋಟ್ ಮೀ ಆನ್ ದಿಸ್. है ना, दिख रहा है काफ़ी फुल, ऊपर तक दिख रहा है ना. स्कैनर ಇಲ್ಲಿಂದ ಕರ್ನಾಟಕ ಬಾರ್ಡರ್ ಒಂದು ಇನ್ನೊಂದು 10 kilometers ದೂರ ಅಂತೆ. ಲೈಟಾಗಿ ಬೆಳಕು ಆಗ್ತಿದೆ, ಸೂರ್ಯ ಉದಯಿಸ್ತಾ ಇದ್ದಾನೆ. ಮಾಡಿಕೊಟ್ಟು ಜಸ್ಟ್ ಗೋ. ನೈಟ್ರೋಜನ್ ಬೇಕು, ನೈಟ್ರೋಜನ್. ಓಕೆ, ಫ್ಯೂಲ್ ಬ್ರೇಕ್ ಆದಮೇಲೆ ಬ್ಯಾಕ್. ಓಕೆ, ಲೈಟಾಗಿ ಬೆಳಕಾಗಿದೆ. ಆಲ್ಮೋಸ್ಟ್ 55-60 kilometers ಹೊಡೆದಿದ್ದೀವಿ 1 hour, ಆಯಿತಾ. ಆದರೆ ಸಿಕ್ಕಾಪಟ್ಟೆ ಘಾಟ್ ಇತ್ತು. ಇನ್ನು ಮುಂದೆ ಕೂಡ ಡೇಂಜರಸ್ ಘಾಟ್ಸ್ ಇದೆ ಆ್ಯಕ್ಚುಲಿ. ನೋಡೋಣ, ಗಣಿಗೊಂದು ಟೀ ಬ್ರೇಕ್ ಬೇಕಂತೆ. ಲೆಟ್ಸ್ ಸಿ ಇಫ್ ವಿ ಕ್ಯಾನ್ ಗೆಟ್ ಒನ್ ಫಾರ್ ಹಿಮ್. ಈ ಶಾಪಲ್ಲಿ ಸಕ್ಕತ್ತಾಗಿತ್ತು ಮಾತ್ರ. ಓಕೆ, ಇವಾಗ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಒಳ್ಳೆ ಬೆಳಕು ಆಗ್ಬಿಟ್ಟಿದೆ.
ಗುಡ್. ಕೇರಳ ಬಾರ್ಡರ್ ಕ್ರಾಸ್ ಆಯಿತು ಜಸ್ಟು. ಓಕೆ ಕೂಲ್. ಸೊ ನಾವು ಇನ್ನು ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಸ್ವಲ್ಪ ದೂರ ಆದಮೇಲೆ ಕರ್ನಾಟಕ ಬಾರ್ಡರ್ ಬರುತ್ತೆ. ಕರ್ನಾಟಕ ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ ಫಸ್ಟು, ಆಮೇಲೆ ಕರ್ನಾಟಕ ಬಾರ್ಡರ್, ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟ್ ಬರುತ್ತೆ. ದಿಸ್ ಇಸ್ ಕರ್ನಾಟಕ ಚೆಕ್ ಪೋಸ್ಟ್, ಕರ್ನಾಟಕ ಫಾರೆಸ್ಟ್ ಚೆಕ್ ಪೋಸ್ಟ್, ವಿರಾಜಪೇಟೆ. ಓಕೆ, ಏನಕ್ಕೋ ಚೀಟಿ ಕಟ್ ಮಾಡಿದ್ರಪ್ಪ, ಕೇರಳ ಕಾಲೇಜಿಗೆಲ್ಲ ಚೀಟಿ ಕಟ್ ಮಾಡ್ತಾರೆ ಗೊತ್ತಿಲ್ಲ. ಯು ಆರ್ ಗಿವಿಂಗ್ ಸಮ್ ರೆಸಿಪ್ಟ್. ಓಕೆ, ಈಗ ನೆಕ್ಸ್ಟ್ ಬರೋದು ನಮಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಚೆಕ್ ಪೋಸ್ಟ್. ಓಕೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಚೆಕ್ ಪೋಸ್ಟ್, ಮುಕ್ಕಟ್ಟೆ ಪೊಲೀಸ್ ಔಟ್ಪೋಸ್ಟ್. So we are now officially in Karnataka. Okay. ಇವಾಗ ಒಂದು ಘಾಟ್ ಇದೆ ಕೂರ್ಗು ರೀಚ್ ಆಗೋಕ್ಕಿಂತ ಮುಂಚೆ. ಆ ಘಾಟು ಆಫ್ ರೋಡ್ ಪ್ಲಸ್ ಘಾಟು, ಡೆಡ್ಲಿ ಕಾಂಬಿನೇಷನ್ನು. ಓಕೆ, ಸಿಕ್ಕಾಪಡೆ ಎದುರಿಸಿ ಹೋಗ್ಬಿಟ್ಟು ಕಾರು. ಆಫ್ ರೋಡ್ ಪ್ಲಸ್ ಘಾಟ್ ಅಂತ ಈ ಡೆಡ್ಲಿ ಕಾಂಬಿನೇಷನ್ ಇದೆ. ಸ್ಟಾರ್ಟ್ ಅಮ್ಮಾದಿದೆ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಟೈರಿಗೆ ಗಾಳಿ ಹಾಕ್ಸ್ಕೊಂಡಿದ್ದು ಒಳ್ಳೇದಾಯಿತು, ಇಲ್ಲಾಂದರೆ ಕಷ್ಟ ಆಗ್ತಿತ್ತು ತುಂಬ. ಇದು ಅಮ್ಮ 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 ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಮೇಲೆ ಕೆಳಗೆ ಆಗ್ತಾಯಿದೆ. ಓಹೋ, ಮುಂದೆ ಧೂಳು ನೋಡಿ. ಶಿಟ್, ಮೈ ಗಾಡ್. ಓ ಮೈ ಗಾಡ್, ಓ ಮೈ ಗಾಡ್. ಒಂದು ರೈಡ್ಗೆ ನಾನು ಕೇರಳ ಹೋದಾಗ ನಮ್ಮ ಗ್ರೂಪ್ ಜೊತೆ ಇಲ್ಲಿ ಬಿಡಾಡಿದ್ವಿ. ಈಗ ಇಲ್ಲಿಂದ ಸ್ಟ್ರೈಟು ವೇರ್ ಇಸ್ ಗಣಿ. ಟೈಗರ್ ರಿಸರ್ವಲ್ಲಿ ಇದ್ದೀವಿ ಕರೆಂಟ್ಲಿ. ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು ಎಂಟ್ರಾಗಿ. ಚೆಕ್ ಪೋಸ್ಟ್ ಜಸ್ಟ್ ಕ್ರಾಸ್ ಆಗಿದೆ. ಸದ್ಯಕ್ಕೆ ಯಾವುದೋ ಕಾಡು ಪ್ರಾಣಿ ಅಂತೂ ಕಾಣಿಸಿಲ್ಲ. ಅದನ್ನು ಬಿಟ್ಟು ಬರೀ ಮನುಷ್ಯರಷ್ಟೇ ಕಾಣ್ತಿದ್ದಾರೆ ಸದ್ಯಕ್ಕೆ. ರೈಡ್ ಅಂತೂ ಸೂಪರಾಗಿ ಹೋಗ್ತಾಯಿದೆ. ಫ್ರಮ್ ದ ಟೈಮ್ ನಾವು ಕೂರ್ಗೆ ಎಂಟ್ರಾಗಿದ್ದೀವಲ್ಲ, ಅವ್ರ ಗುಣಿಕೊಪ್ಪಕ್ಕೆ ಎಂಟ್ರಾದಾಗಿಂದ ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ.
ನಾಗರಹೊಳೆ ಟೈಗರ್ ರಿಸರ್ವ್ನು. ಇನ್ನೊಂದು ಚೆಕ್ ಪಾಯಿಂಟ್ ಬಂತು, ಬನ್ನಿ ಎಲ್ಲ ಬರ್ಕೋತವ್ರೆ ಪೊಲೀಸ್ ಅವರು. ಏನಾಗುತ್ತೆ ನೋಡೋಣ ಬನ್ನಿ. ಓಕೆ, ಇದು ಖಾಲಿ ಬೈಕ್ ಅವ್ರಿಗಷ್ಟೇ ಅನಿಸುತ್ತೆ, ಸಾರಿ ಬರೀ ಕಾರ್ ಅವ್ರಿಗಷ್ಟೇ ಅನಿಸುತ್ತೆ, ಬೈಕ್ ಅವ್ರಿಗೆ ಏನಿಲ್ಲ ಅನಿಸುತ್ತೆ. ಕೇಳೋರಿಲ್ಲ ಬೈಕ್ ಅವ್ರಿಗೆ. ಓಕೆ, ಸೂಪರ್. ಒಂದು ವರ್ಸಸ್ ಗಾಡಿ ಏನಾಯ್ತು ಅಂದರೆ ಇಂಥ ಹಳ್ಳದಲ್ಲಿ ಬಿದ್ದುಬಿಟ್ಟು ಅದ್ರದ್ದು ಅಲವೇ ಬೆಂಡ್ ಆಗಿಬಿಟ್ಟಿದೆ. ಅದನ್ನು ಗಾಡಿನ ಈಗ ಟ್ರಕ್ಕಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಸರಿನಾ? ಸೊ ಸಿಕ್ಕಾಪಟ್ಟೆ ಡೇಂಜರ್. ಅದು ತುಂಬ ಕನ್ಸಿಸ್ಟೆಂಟಾಗಿ ಹಳ್ಳುಗಳಿದೆ ಅಲ್ಲೆಲ್ಲಿ ರೋಡ್ ಮಧ್ಯ. ಅದೇನು ಹೆಂಗಾಯಿತು ಯಾಕಾಯಿತು ಅಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಆಗಿದೆ. ಆಯಿತಾ? ಸೊ ಇನ್ನೊಂದು 3.5 ಅವರ್ ಅಂತ ಇದೆ ಬೆಂಗಳೂರಿಗೆ. 163 ಕಿಲೋಮೀಟರ್ಸು ಲಾಸ್ಟ್ ಸ್ಟ್ರೆಚ್ ಅಂತ. ನೋಡೋಣ ಇನ್ನೊಂದು ಬ್ರೇಕ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ ನಾಟ್ ಟು. ಬಟ್ ಅಗೇನ್ ಇಫ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಸಾಗಾದ್ರೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಲಾಸ್ಟ್ 163 ಕಿಲೋಮೀಟರ್ಸ್ ಇಸ್ ಗೋನ್ ಬಿ ರಿಯಲಿ ಡಿಫಿಕಲ್ಟ್ ಅಂತ ಗೊತ್ತು. ಬಟ್ ವಿಲ್ ಫೈಟ್ ಇಟ್ ಔಟ್ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಇವಾಗ 60-70 ಹೊಡ್ಕೊಂಡು ಹೋಗೋದು ಅಂತ ಡಿಸೈಡ್ ಆಗಿದೆ. ಅದು ಸುಜುಕಿ ವರ್ಸಸ್ ಅಲ್ಲಿ ರಿಮೆಂಡ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅದೇ ಹೋಗ್ತಾ ಇದೆ ನೋಡಿ ಮುಂದೆ. ತಮಿಳ್ನಾಡು ಪಾಸಿಂಗ್ ಗಾಡಿ 2 ರಿಮೆಂಡ್ ಆಗಿಬಿಟ್ಟಿದೆ. ಓಕೆ, ಶ್ರೀರಂಗಪಟ್ಟಣ ಲಿಮಿಟ್ಸಿಂದ ಹೊರಗೆ ಇವಾಗ ಬೆಂಗಳೂರು ಮೈಸೂರು ರೋಡಿಗೆ ಜಾಯ್ನ್ ಆಗ್ತಿದ್ದೀವಿ. ಓಕೆ, ಅಮ್ಮ ಇನ್ನೊಂದು ಬಂತು. ಅಮ್ಮ ರೆಸ್ಟೋರೆಂಟ್ ಅಂತೆ, ಗಾಡಿ ಹಸುವಂತೆ, ಅದಕ್ಕೆ ಇಲ್ಲೊಂದು ಬ್ರೇಕು, ನಮಗೆ ಒಂದು ಬ್ರೇಕು ಆಯಿತು. ದಿ ಕಾಂತಾರ ಅಂತ ಒಂದು ಹೋಟ್ಲಿತ್ತು ಹೈವೇಯಲ್ಲಿ, ಅಲ್ಲಿ ಮಾಡಿದ್ವಿ, ಚೆನ್ನಾಗಿತ್ತು ಊಟ. ಇವಾಗ ಎಸ್ಟಿಮೇಟೆಡ್ ಟೈಮ್ ಬಂದ್ಬಿಟ್ಟು 3 ಗಂಟೆ 3:30 ಅಂತ ತೋರಿಸ್ತಾ ಇದೆ. ಇನ್ನು ರೈಡ್ ಬಂದ್ಬಿಟ್ಟು 1 hour 39 minutes ಇದೆ. ಕ್ಲೈಮೇಟ್ ಹೇಳಬೇಕಂದ್ರೆ ಆ್ಯಕ್ಚುಲಿ ರೈಡ್ ಮಾಡೋಕ್ಕೆ ಸೂಕ್ತವಾದ ಕ್ಲೈಮೇಟು. ಅಷ್ಟು ಬಿಸಿಲೇ ಇಲ್ಲ, ಬರೀ ಮೋಡ ಇದೆ, ಸ್ವಲ್ಪ ಡಲ್ ಇದೆ, ಬಟ್ ಆದರೆ ಒಳ್ಳೆ ತಣ್ಣಗೆ ಒಳ್ಳೆ ಗಾಳಿನೂ ಇದೆ. ನೈಸ್ ಆ್ಯಕ್ಚುಲಿ, ಕ್ಲೈಮೇಟ್ ಇಸ್ ವೆರಿ ಪ್ಲೆಸೆಂಟ್. ರೈಡ್ ಮಾಡೋಕ್ಕೆ ಸೂಪರ್ ಕ್ಲೈಮೇಟ್ ಇದೆ. ಗಾಡಿ ಚೇಂಜ್. ನಾನು ಎನ್ಫೀಲ್ಡಿಂದ ಡೈರೆಕ್ಟ್ ಆಕ್ಸಿಸ್ ಮೇಲೆ ಜಂಪ್ ಮಾಡಿದ್ದೀನಿ ಇವಾಗ. ಆ್ಯಕ್ಚುಲಿ ಏನಾಯಿತು ಅಂದರೆ ನನ್ನ ಹೆಂಡತಿ ಅವ್ರ ಅಮ್ಮನ ಹೋಗಿದ್ದಾಳೆ. ಸೊ ನಾನು ಇವತ್ತು ರೈಡ್ ಮುಗಿಸ್ಕೊಂಡು ಬರ್ತೀನಿ, ಅವಳು ಬರ್ತೀನಿ ಅಂತ ಹೇಳಿದ್ಲು. ಬಟ್ ಅವಳು ಮಧ್ಯಾಹ್ನದಿಂದ ಟ್ರೈ ಮಾಡ್ತಿದ್ದಾಳೆ, ಕ್ಯಾಬ್ ಸಿಕ್ಕಿದ್ರೂ ಕೂಡ 800-900 ರೂಪಾಯಿ ಅಂತೆ ಕ್ಯಾಬ್ಗೆ. ಅದಕ್ಕೆ ನಾನು ಹೇಳಿದೆ, 900 ರೂಪಾಯಿ ಎಲ್ಲ ಕ್ಯಾಬಿಗೆ ಕೊಡಬೇಡಮ್ಮ ನೀನು, ನಂಗೆ 100 ರೂಪಾಯಿ ಗಾಡಿ ಪೆಟ್ರೋಲಿಗೆ ಕೊಟ್ಬಿಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಹೇಳಿದೆ. ಅದಕ್ಕೆ ಶ್ರೀನಿವಾಸ ನಗರ್ಗೆ ಹೋಗ್ತಾಯಿದ್ದೀನಿ ಇವಾಗ. ಟೈಮ್ ಫಾರ್ಮೋಸ್ಟ್ ಕೆಲಸ, ಗಾಡಿಗೆ ಪೆಟ್ರೋಲು. ಇಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೋಬೇಕನ್ಸುತ್ತೆ.
ಓಕೆ, ನಮ್ಮ ರೆಗ್ಯುಲರ್ ಆಂಟಿ ಇದ್ದಾರೆ ಇಲ್ಲೇ. ಸಬಾಸ್. ರೈಟ್, ಗಾಡಿ ಫ್ಯೂಲ್ ಅಪ್ ಅಂತೂ ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಶ್ರೀನಿವಾಸ ನಗರ. ಓಕೆ, 0 ಆಯಿತು. ಬನ್ನಿ ಹೋಗುವ ಶ್ರೀನಿವಾಸ ನಗರಕ್ಕೆ. ಓ ಗುರು, ಈ ಗಾಡಿ ಕಂಟ್ರೋಲ್ ಆಗಲ್ಲಪ್ಪ. ನಂದು ಎನ್ಫೀಲ್ಡ್ ಥರ ಬ್ರೇಕ್ ಹಾಕಕ್ಕೆ ಹೋದೆ. ಓ ಶಿಟ್, ನಾನು ಎನ್ಫೀಲ್ಡಿಗೆ ಗುದ್ದುತ್ತಿದ್ದೆ. ಸಾರಿ, ನಾನು ಆಟೋ ರಿಕ್ಷಾ ಗುದ್ದುತ್ತಾ ಇದ್ದೆ. ಈಗ ಆಯಿತು, 8-9 ಅವರ್ ಆಯಿತು ಕಂಟಿನ್ಯೂಸ್ ನಾನು ಎನ್ಫೀಲ್ಡ್ ಹೊಡಿತಿದ್ದೀನ. ಅದೇ ಥರ ಬ್ರೇಕ್ ಹಾಕಕ್ಕೆ ಹೋದೆ. ಇದಕ್ಕೆ ಒಂದಾಗ ಗಾಡಿ ಪಲ್ಟಿ ಆಗ್ತಿತ್ತು, ಇಲ್ಲ ಅಂದರೆ ಹೋಗಿ ಆಟೋ ರಿಕ್ಷಾ ಗುದ್ದುತ್ತಿತ್ತು. ಹೆಂಗೋ ಕಂಟ್ರೋಲ್ ಆಯಿತು, ದೇವ್ರು ದೊಡ್ಡವನು. ಅಮ್ಮ ಅಮ್ಮ. ಹಾಂ, ಮೈಸೂರು ಅವ್ರ ಸ್ಪೀಡ್ ಬ್ರೇಕರು ಒಂದು 2 ದಿನ ನೆನಪಿರುತ್ತೆ. ಅದು ರೋಡಿಂದ ಬಂದರೆ ಬೈಕ್ ಮೇಲೆ, ನನ್ನ ಬೈಕ್ ಮೇಲೆ. ನನ್ನ ಬೈಕು, ನನ್ನ ಬೆನ್ನು, ನನ್ನ ಬ್ಯಾಂಕ್ ಡ್ಯಾನ್ಸ್ ಹಾಡು ಆಡ್ತಾಯಿದೆ ನೋವಿಗೆ. ಇದು ಬೇರೆ. ಅಮ್ಮ, ಹೋಗೋಣಪ್ಪ ಮೇನ್ ರೋಡ್ಗೆ ಹೋಗೋಣ. ಸಾಕಿದಾಗಲ್ಲ ನಮ್ಮ ಕೈಲಿ. ಓಕೆ, ಸಿಕ್ಕಾಪಟ್ಟೆ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಕ್ಯಾಮ್ರಾನೇ ತೊಳಗಿಟ್ಟೆ. ಇಲ್ಲಿ ನೋಡಿದ್ರೆ ಒಂದು ರೌಂಡು ಮಳೆ ಬಂದು ಹೋಗ್ಬಿಟ್ಟಿದೆ ಆಯಿತಾ. ಇನ್ನೊಂದು 2 ಮಿನಿಟ್ಸಲ್ಲಿ ನಮ್ಮ ಹೆಂಡತಿಯ ಮನೇಲಿ ಇರ್ತೀನಿ. ಗೋಪ್ರೋ ಬ್ಯಾಟ್ರಿ ಬೇರೆ ಡೌನ್ ಆಗಿಬಿಟ್ಟಿದೆ. ಅಲ್ಲಿ ತನಕ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆಯಿತಾ. ಒಂದೇ ಸೆಕೆಂಡು 13% ಇತ್ತು ಬ್ಯಾಟ್ರಿ. ಬಿಡುಗರು. ಓಕೆ, ಬಂತು. ರೈಟ್, ಇಲ್ಲಿ ತನಕ ನಾನು ವೀಡಿಯೋ ನೋಡಿದಾಗ ತುಂಬ ಥ್ಯಾಂಕ್ಸ್. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ರೈಟ್ ಸೇಫ್, ಬಿ ಸೇಫ್ ಆ್ಯಂಡ್ ಸ್ಟೇ ಸೇಫ್. ಆಡಿಯೋಸ್.